ಹೇಳಿಮ್ಮ, ಸುಲಂಗ ಹೇಳಿ. ಏನು ಮರಿತೀರಿ? ಭಯ ಬಂದ ಕೂಡಲೇ ಪ್ರಾರ್ಥನೆ ಮಾಡೋದನ್ನು ಮರಿತೀರಿ ಅಲ್ವಾ? ಪ್ರಾರ್ಥನೆ ಅಂತ ಹೇಳಿದ್ರೆ ಏನು? ಪ್ರಾರ್ಥನೆ ಅಂದರೆ ಏನು? ನಾವು ದೇವರೊಂದಿಗೆ ಮಾತಾಡೋದು, ದೇವರು ನಮ್ಮೊಂದಿಗೆ ಮಾತಾಡೋದು, ಅದ್ದ ಪ್ರಾರ್ಥನೆ. ಆಗ ಭಯ ಅಂದೇಳಿ ಬಂತಂದ ಕೂಡಲೇ ತಕ್ಷಣನೇ ನಾವು ಮಾಡ್ತಕ್ಕಂಥ ಕಾರ್ಯ ಏನು? ಪ್ರಾರ್ಥನೆನ ಮರಿತೀರಿ. ಆಗ ಪ್ರಾರ್ಥನೆ ಮರೆಯಿತು ಅಂತ ಹೇಳಿದ್ರೆ ನಾವು ಯಾರನ್ನು ಮರೆತ ರೀತಿಯಾಗಿ? ದೇವರನ್ನು ಮರೆತ ರೀತಿಯಾಗಿ. ಅದು ಮಾತ್ರ ಇಲ್ಲ, ಅನುದಿನವೂ ಸತ್ಯವೇದವನ್ನು ಓದ್ತಕ್ಕಂಥ ನಾವುಗಳು ಆ ಭಯ ಅಂದೇಳಿ ಬಂತು ಕೂಡಲೇ ಸತ್ಯವೇದ ಓದನ್ನು ಸಹ ನಾವೇನು ಮಾಡ್ತೀರಿ? ಕಡಿಮೆ ಮಾಡ್ಕೊಳ್ತೀರಿ. ಹೇಗಾದರೂ ಒಂದು ವಾಕ್ಯ ಆದರೂ ಓದ್ಬೇಕಂದೇಳಿ ಎಲ್ಲಿ ಹೋಗ್ತೀರಿ? ಕ್ಯಾಲೆಂಡರ್ ಹತ್ರ ಹುಡುಕಿ ಹೋಗಿ ಒಂದು ವಾಕ್ಯ ಓದಿ ದೇವ್ರಿಗೆ ಸ್ತೋತ್ರ ಅಲ್ವಾ? ಸೊ ಆಗ ನಾವು ಭಯ ಪಡುವಾಗ ನಾವು ದೇವರಿಗೆ ನಾವು ಏನು ಮಾಡ್ತಕ್ಕಂಥವರಾಗಿದ್ದೀರಿ? ದೇವರನ್ನು ಮರೀತೀರಿ. ಅದು ಮಾತ್ರ ಅಲ್ಲದೆ ದೇವರಿಗೆ ನಾವೇನು ಮಾಡ್ತೀರಿ? ಮೋಸ ಮಾಡ್ತಕ್ಕಂಥವರಾಗಿದ್ದೀರಿ. ಅಂದರೆ ಅವ್ರು ಮಾಡಿದ ಎಲ್ಲ ಕಾರ್ಯಗಳು, ಅಷ್ಟು ಅದ್ಭುತಗಳು, ಅತಿಶಯಗಳು ನಮ್ಮ ಕಣ್ಣುಗಳಲ್ಲಿ ಕಂಡತಕ್ಕಂಥ ನಾವುಗಳು, ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಹೇಳ್ತಾರಂದೇಳಿ ಅದಕ್ಕೆ ನಾವು ಭಯಪಟ್ಟು ನಾವೇನು ಮಾಡ್ತೀರಿ? ದೇವ ಸಮೂಹವನ್ನು ಮರೀತಕ್ಕಂಥವರಾಗಿರ್ತಾರೆ. ಆ ದೇವ ಸಮೂಹವನ್ನು ಮರೆಯುವಾಗ ದೇವರ ನಮ್ಮನ್ನು ನೋಡಿ ಪ್ರಶ್ನಿಸ್ತಕ್ಕಂಥ ಕಾರ್ಯ, ನೀವು ನನಗೆ ಮೋಸ ಮಾಡ್ತಿದ್ದೀರಿ ಅಂತೇಳಿ, ಮೋಸ ಮಾಡ್ತಿದ್ದೀರಿ ಅಂತೇಳಿ. ಇಂದು ಅನೇಕ ಸಂದರ್ಭಗಳಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಗಳು ಏನು ಅಂತ ಹೇಳಿದ್ರೆ, ಯಾರಿಗೆ ನಾವು ಭಯಪಡ್ತೀರಿ? ಎಲ್ಲಿ ಭಯಪಡ್ತೀರಿ? ಯಾವ ಸಂದರ್ಭದಲ್ಲಿ ಭಯಪಡ್ತೀರಿ? ಉದಾಹರಣೆಗೆ, ನಿಮ್ಮ ಕುಟುಂಬದಲ್ಲಿ ನೀವು ಮಾತ್ರ ರಕ್ಷಣೆ ಹೊಂದಿದ್ದೀರಿ, ಅರ್ಥ ಆಯ್ತಾ? ಆಗ ನೀವು ಎಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಭಯಪಡ್ತೀರಿ? ಭಯಪಡೋದಿಲ್ವಾ? ನಂತರ ಸರಿ, ನಿಮ್ಮ ಮನೆ ಪೂರ್ತಿಯಾಗಿ ನೀವು ರಕ್ಷಣೆ ಹೊಂದಿದ್ದೀರಿ, ಹಾಗೆ ಯಾರಿಗೆ ಭಯಪಡ್ತೀರಿ? ಶಬ್ದವಾಗಿ ಹೇಳ್ರಿ. ಸ್ವಂತದವ್ರಿಗೆ ಭಯಪಡ್ತೀರಿ ಅಲ್ವಾ? ನೀವು ದೇವರಿಗೆ ಭಯಪಡೋದಿಲ್ಲ, ಹಾಗೆ ತಾನೆ? ಹಾಗೆ ತಾನೆ ಅದರ ಅರ್ಥ. ಉದಾಹರಣೆಗೆ, ಈ ಕಾರ್ಯಗಳೆಲ್ಲ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ, ಒಂದು ನಿಮಗೆ ಬರಬೇಕಾಗ್ತಕ್ಕಂಥ ಏನು ಭಾಗ ಬರೋವಾಗ, ಮತ್ತೆ ಒಂದು ವಿವಾಹ ಕಾರ್ಯಗಳು ನಡೆಯುವಾಗ, ಇದೆಲ್ಲ ಸಾಧಾರಣ. ಏನು ಹೇಳ್ತಾರೆ? ನೀನು ತಾಯಿ ಮಾವ ಅಥವಾ ನೀನು ಸೋದರತ್ತೆ, ಅದರಿಂದ ನಿಂದ ಬಂದು ಏನು ಮಾಡಬೇಕು? ಮುಂದೆ ನಿಂತು ಈ ಕೆಲಸಗಳೆಲ್ಲ ಮಾಡಬೇಕು ಅಂತೇಳಿ. ಯಾವ ಕೆಲಸಗಳೆಲ್ಲ? ದೇವರಿಗೆ ವಿರೋಧವಾದ ಕೆಲಸಗಳು. ಹಾಗೇನು ಮಾಡ್ತೀರಾ ನೀವು? ಹೇಳಿ, ನೀವು ಮಾತಾಡಬೇಕು. ಹಾಗೆ ನೀವೇನು ಮಾಡ್ತೀರಾ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಹೊರತು ನಿಮಗೆ ಬೇರೆ ದೇವರುಗಳು ಇರಬಾರ್ದು, ನಾನೊಬ್ಬನೇ ದೇವರು. ಆಕಾಶದಲ್ಲಿ ಭೂಮಿಯಲ್ಲಿ ನೀವು ಯಾವ ಸ್ವರೂಪಗಳನ್ನು ಮಾಡಿಕೊಳ್ಳಬಾರ್ದು ಅಂದೇಳಿ ಹೇಳ್ತಾರೆ. ಆಗ ಈಗ ಇವ್ರು ಹೇಳ್ತಕ್ಕಂಥ ಕಾರ್ಯಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಏನು ಹೇಳ್ತಾರೆ? ಆ ರೂಪಗಳಕ್ಕೆ ನೀವೇನು ಮಾಡಬೇಕು? ಕಾರ್ಯಗಳು ಮಾಡಬೇಕು ಅಂತ ಹೇಳ್ತಾರೆ. ಆಗ ನಾವೇನು ಮಾಡ್ತೀರಿ? ಯಾರಿಗೆ ಭಯಪಡ್ತೀರಿ? ಇಲ್ಲಿ ದೇವರಿಗೆ ಭಯಪಡ್ತೀರಾ? ದೇವರ ವಾಕ್ಯಕ್ಕೆ ಭಯಪಡ್ತೀರಾ? ಅಥವಾ ಸ್ವಂತ ಬಂಧ ಅನ್ನೋದಕ್ಕೆ ಭಯಪಡ್ತೀರಾ? ದೇವ ಸಮೂಹದಲ್ಲಿ ನಾವು ಇದ್ದೀರಿ, ಅದಕ್ಕೆ ಅನುಗುಣವಾಗಿ ನಾವು ಮಾತಾಡಬೇಕು. ದೇವರಿಗೆ ಖಂಡಿತ, ಕರ್ತನಿಗೆ ಸ್ತೋತ್ರ. ಜೀವ ಹೋದ್ರೂ ಸರಿ, ಹಾಡು ಮಾತ್ರ ಹಾಡ್ತೀರಿ ಅಲ್ವಾ?
ಆಡ್ತೀರಲ್ವಾ? ಅದಿದೆಯಾ ನಿಜವಾಗ್ಲು? ಈಗ ತಾನೇ ಆಡಿದ್ರಿ, ತಮಿಳಲ್ಲಿ ಆಡಿದ್ರಿ ಅಲ್ವಾ? ಅದು ಹೃದಯದಿಂದ ಬಂತು ಅಂತ ಹೇಳಿದ್ರೆ ಯಾರಕ್ಕೂ ನಾವೇನಾಗೋದಿಲ್ಲ, ಭಯ ಪಡೋದಿಲ್ಲ. ದೇವರು ನಮ್ಮನ್ನು ಕುರಿತು ಮೋಸಗಾರ ಅಂತೇಳಿ ಹೇಳೋದಿಲ್ಲ. ಅದಕ್ಕೆ ಅನುಗುಣವಾಗಿ ಒಂದು 2 ವ್ಯಕ್ತಿಗಳನ್ನು ಕುರಿತದ ನಾವು ಇಂದು ಧ್ಯಾನಿಸ್ತೇವೆ. ದೇವರು ಅವರ ಮೂಲಕವಾಗಿ ಮಾಡಿದ ಕಾರ್ಯಗಳು ಭಯಂಕರವಾದ ಕಾರ್ಯಗಳು, ಭಯಂಕರವಾದ ಕಾರ್ಯಗಳು. ಅಂತ ಒಬ್ಬ ವ್ಯಕ್ತಿನೇ ಏನು ಮಾಡ್ತಾರೆ, ಸಾಧಾರಣ ಕೆಲಸಕ್ಕೆ ಬರೆದ ಒಂದು ಮಾತಕ್ಕೆ ಭಯಪಟ್ಟು ಓಡ್ತಾರೆ. ಯಾರ ವ್ಯಕ್ತಿ ಗೊತ್ತಾ? ಯಾರ ವ್ಯಕ್ತಿ ಗೊತ್ತಾ? ಎಲಿಯಾ. ಸೊ ಆತನನ್ನು ಕುರಿತು ನಾವು ಇಂದು ಧ್ಯಾನಿಸೋಣ. 1 ಅರಸರುಗಳು 18ನೇ ಅಧ್ಯಾಯ 40ನೇ ವಾಕ್ಯ. 1 ರಾಜಾக்கள் 18வது அதிகாரம் 40வது வசனம். அவர்களே வெட்டி போட்டான், ಅವರನ್ನು ಕಡದಾಕದ ಅಂತ ಹೇಳಿ ಬರೆಯಲ್ಪಟ್ಟಿದೆ. ನೀವು ಅದೇ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ನಾವು ನೋಡ್ತಾ ಅಂತ ಹೇಳಿದ್ರೆ ಅವರ ಸಂಖ್ಯೆ ಎಷ್ಟು ಅಂತೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. 22ನೇ ವಾಕ್ಯದಲ್ಲಿ ನೋಡ್ತಾ ಅಂತ ಹೇಳಿದ್ರೆ ಅವರ ಸಂಖ್ಯೆ ಎಷ್ಟು ಅಂತೇಳಿ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ 450 ಮಂದಿ. 450 ಮಂದಿ ಬಾಳಿನನ್ನು ಸೇವಿಸ್ತಕ್ಕಂಥವರಾಗಿರ್ತಾರೆ. ನೀವು ಅದಕ್ಕೆ ಮುಂದಿನ ಭಾಗವನ್ನು ನೋಡ್ತಾ ಅಂತ ಹೇಳಿದ್ರೆ ನೀವು ಇನ್ನೂ ಎಷ್ಟರವರೆಗೂ 2 ಮನಸ್ಸುಳ್ಳವರಾಗಿರ್ತೀರಿ. ಕರ್ತನು ದೇವರಾದ್ರೆ ಆತನಿಗೆ ಅಡ್ಡ ಬಿಡ್ರಿ, ಅಥವಾ ಬಾಳನ್ನು ದೇವರಾದ್ರೆ ನೀವು ಅವನಿಗೆ ಸೇವಿಸ್ರಿ ಅಂತೇಳಿ ಒಂದು ಚಾಲೆಂಜ್ ಅನ್ನು ಮಾಡ್ತಾರೆ. ಮಾಡಿ ಹಾಗೆ ನೀವು ಆ ಅಧ್ಯಾಯವನ್ನು ಪೂರ್ತಿಯಾಗಿ ನೀವು ಓದ್ತು ಅಂತ ಹೇಳಿದ್ರೆ 26ನೇ ವಾಕ್ಯದಿಂದ ಅದು ಏನಾಗುತ್ತೆ, ಕಂಟಿನ್ಯೂಷನ್ ಆಗ್ತೈತೆ. ಸೊ 450 ಮಂದಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ದೇವರಿಗಂದೇಳಿ ವೈರಾಗ್ಯವಾಗಿ ಏನ್ ಮಾಡ್ತಾನೆ, ಚಾಲೆಂಜ್ ಮಾಡ್ತಾನೆ. ಆದ್ರೆ 450 ಮಂದಿಗೆ ಮುಂದೆ ಏನು ನೀವು ಹೆಚ್ಚಾಗಿದ್ದೀರಿ, ಒಂದದಾಗಿ ನೀವೇನ್ ಮಾಡ್ರಿ, ಚೂಸ್ ಮಾಡ್ಕೊಳ್ರಿ. ಮಧ್ಯಾಹ್ನ ತನಕ ಒಂದು ಕಂಡೀಷನ್ ಹೇಳ್ತಾನೆ, ಯಜ್ಞ ವೇದಿಯನ್ನು ಯಾರೂ ಸಹ ಏನ್ ಮಾಡಬಾರ್ದು, ಬೆಂಕಿಯಿಂದ ಅಣಿಸ್ಬಾರ್ದು. ಪ್ರಾರ್ಥಿಸ್ಬೇಕು, ದೇವರನ್ನು ಕರೀಬೇಕು. ಆಕಾಶದಿಂದ ಯಾವ ದೇವರು ಅಗ್ನಿ ಇಳಿಸಿ ಆ ಯಜ್ಞ ಮಾಂಸಗಳನ್ನೆಲ್ಲ ದಹಿಸುತ್ತಾ ಅದದ ನಿಜವಾದ ದೇವರು, ಅವರದ ದೇವರು. ಸೊ ಆ ಸಂದರ್ಭದಲ್ಲಿ ಅವರು ಮಧ್ಯಾಹ್ನ ಎಷ್ಟು ತನಕ ಅವರ ಬಾಳಿನನ್ನು ಅವರು ಕರೀತಾರೆ ಅಂತೇಳಿ ಬರೆಯಲ್ಪಟ್ಟಿದೆ. ಎಷ್ಟು ಸಮಯದವರೆಗೂ? ಮಧ್ಯಾಹ್ನ ಓದಿಲ್ಲ, 3 ಗಂಟೆ ತನಕ ಅವ್ರು ಏನ್ ಮಾಡ್ತಾರೆ, ಎಲ್ಲ ಕೆಲಸಗಳು ಮಾಡ್ತಾರೆ, ಮೈನೆಲ್ಲ ಏನ್ ಮಾಡ್ತಾರೆ, ಗಾಯಪಡಿಸ್ಕೊಳ್ತಾರೆ. ಆದ್ರೆ ಅದಕ್ಕೆ ಯಾವ ಉತ್ತರನೂ ಇಲ್ಲ. ಅದಕ್ಕೆ ಹೇಳ್ತಾನೆ, ನೀವು ಆರಾಧಿಸ್ತಕ್ಕಂಥ ದೇವರು ಒಂದೆಡೆ ನಿದ್ರೆ ಮಾಡ್ತಿರ್ಬೋದು, ಪ್ರಯಾಣದಲ್ಲಿ ಇರ್ಬೋದು, ಇನ್ನೂ ಸಹ ಹೆಚ್ಚಾಗಿ ಏನ್ ಮಾಡ್ರಿ. ಆದ್ರೆ ನಮ್ಮ ದೇವರು ಎಂತ ದೇವರು, ಅವರು ತೂಗುಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆರಾಧಿಸ್ತಕ್ಕಂಥ ದೇವರು ಕ್ಷಣ ಮಾತ್ರವೂ ಸಹ ಅವ್ರು ಏನ್ ಮಾಡೋದಿಲ್ಲ, ತೂಗುಡಿಸುವುದಿಲ್ಲ. ನಂತರ ಯಥಾ ಪ್ರಕಾರವಾಗಿ ಬಿದ್ದು ಹೋಗಿದ್ದ ಯಜ್ಞ ಪೀಠವನ್ನು ಕಟ್ಟಿ, ಯಜ್ಞ ವೇದಿಯನ್ನು ಕಟ್ಟಿ ಅದ್ರ ಮೇಲೆ ಏನ್ ಮಾಡ್ತಾನೆ, ಓರಿಯನ್ನು ಒದಿಸಿ ಮಾಂಸವನ್ನೆಲ್ಲ ಅದ್ರ ಮೇಲೆ ಇಟ್ಟು
ಅದು ಮಾತ್ರ ಅಲ್ಲದೆ ಸುತ್ತು ಏನು ಮಾಡ್ತಾರೆ, ಕಾಲುವೆ ತೆಗೆಸಿ ಅದ್ರ ಮೇಲೆ ನೀರು ಒಯ್ತಾರೆ. ಎಷ್ಟು ಕೊಡ ನೀರು? ಇದು ಆಲ್ರೆಡಿ ಹೇಳಿದ್ದೀನಿ. ಎಷ್ಟು ಕೊಡ ನೀರು? ಸರಿ, ಬರೋವರ ಹೇಳಿರಿ. ಯಾಕಂದರೆ ಇದಕ್ಕೆ ಟೈಮ್ ಕೊಡ್ತಂತ ಹೇಳಿದ್ರೆ ಉಳಿದ ಭಾಗ ನಿಮ್ಗೆ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಅದರ ಮೇಲೆ ನೀರು ಒಯ್ದು ದೇವ ಸಮೂಹದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ, 37ನೇ ವಾಕ್ಯವನ್ನು ಮಾತ್ರ ಓದಿಮ್ಮ. ಕನ್ನಡದಲ್ಲಿ ಓದಿಮ್ಮ. ಕಿವಿ ಕೊಡು ಯೆಹೋವನೇ, ಕಿವಿ ಕೊಡು. ಯೆಹೋವನಾದ ನೀನು ಒಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ನೀವು ಕಂಟಿನ್ಯೂಷನ್ ಹೋಯ್ತು ಅಂತ ಹೇಳಿದ್ರೆ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸಗಳನ್ನೆಲ್ಲ ದಹಿಸಿಬಿಟ್ಟು ಆ ಸುತ್ತು ಇದ್ದತಕ್ಕಂಥ ನೀರನ್ನು ಹೀರಿ ಬಿಟ್ಟಿತು ಅಂತೇಳಿ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರು ಎಲಿಯಾನ ಪ್ರಾರ್ಥನೆ ಕೇಳ್ತದಂತೇಳಿ ಯಾರಿಗೆ ಗೊತ್ತು? ಎಲಿಯಾನಿಗೆ ಚೆನ್ನಾಗಿ ಗೊತ್ತು. ದೇವರ ನನ್ನ ಪ್ರಾರ್ಥನೆ ಕೇಳ್ತಾರಂತೇಳಿ ಗೊತ್ತು. ಆದರೆ ಅಲ್ಲಿ ಆತನ ಪ್ರಾರ್ಥನೆ ಯಾವ ರೀತಿ ಹೇಗಿದೆ ಅಂತ ಹೇಳಿದ್ರೆ, ಈ ಜನರ ಮನಸ್ಸು ನಿನ್ನ ಕಡೆಗೆ ತಿರ್ಕೊಳ್ಬೇಕು. ನೀವು ತಮಿಳಲ್ಲಿ ಓದ್ತು ಅಂತ ಹೇಳಿದ್ರೆ, ಈ ಜನರು ನೀನೇ ದೇವರಂದೇಳಿ ತಿಳಿದುಕೊಳ್ಳೋದಕ್ಕೋಸ್ಕರ ನನ್ನ ಪ್ರಾರ್ಥನೆಯನ್ನು ಕೇಳು ಅಂತೇಳಿ ಬರೆಯಲ್ಪಟ್ಟಿದೆ. ಚಿಕ್ಕ ಪ್ರಾರ್ಥನೆ, ಚಿಕ್ಕ ಪ್ರಾರ್ಥನೆ. ದೇವರು ದೊಡ್ಡ ಕಾರ್ಯವನ್ನು ಮಾಡಿದ್ರು, ದೊಡ್ಡ ಕಾರ್ಯವನ್ನು ಮಾಡಿದ್ರು. ತಕ್ಷಣ ಏನು ಮಾಡ್ತಾನೆ, 450 ಮಂದಿಲಿ ಒಬ್ಬನೂ ಸಹ ಏನು ಮಾಡಬಾರ್ದು, ತಪ್ಪಿಸ್ಕೊಳ್ಬಾರ್ದು, ಎಲ್ಲರನ್ನೂ ಹಿಡಿದು ಕೊಂದಾಕ್ರಿ ಅಂತ ಹೇಳ್ತಾನೆ. ಕೊಂದಾಕಿದ್ರು. ಕೊಂದಾಕಿದ ಮೇಲೆ ಇವನಿಗೆ ಏನು ದೊಡ್ಡ ಶೋಧನೆ. ಏನು? 19ನೇ ಅಧ್ಯಾಯ 3-4 ವಾಕ್ಯಗಳು ಇರ್ತದೆ. 19:3-4, 19:3-4. ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದ್ಯದ ಬೆರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟು ತರುವಾಯ ತಾನು ಒಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಕ್ಕಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಈ ಪ್ರಶ್ನೆ ದೇವ ಸಮೂಹದಲ್ಲಿ ಇಡ್ತಾನೆ? 1-2 ವಾಕ್ಯಗಳನ್ನು ಹೋದ್ರೆ, 1-2 ವಾಕ್ಯಗಳನ್ನು ಹೋದ್ರಿ. ಆಕೆಯು ಎಲಿಯಾವನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು 19:1 ವಾಕ್ಯ 2ನೇ ವಾಕ್ಯ. ಎಲಿಯನು ಎಲ್ಲ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಆಹಾಬನು ಇಜಬೇಲಳಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಿದ್ದಕ್ಕೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ
ಬೇಕಾದದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು. ಹಲ್ಲೆಲೂಯ, ಹಲ್ಲೆಲೂಯ. ಹೇಳಿ ಕಳಿಸ್ತಾಳೆ. ಯೆಜಬೇಲ್ ಸಾಧಾರಣ ಯಾರು? ಒಬ್ಬ ಸ್ತ್ರೀ, ಹೆಂಗಸು. 450 ಮಂದಿ ಮುಂದೆ ನಿಂತು ಚಾಲೆಂಜ್ ಮಾಡಿ ದೇವ ಮಹಿಮೆಯನ್ನು ಜನರಿಗೆ ಬಯಲ್ಪಡಿಸಿದ ಒಬ್ಬ ವ್ಯಕ್ತಿ. ಈಗ ಆ ಸ್ತ್ರೀ ಹೇಳಿ ಕಳಿಸಿದ ಮಾತನ್ನು ಕೇಳಿ ಏನ್ ಮಾಡ್ತಿದ್ದಾಳೆ? ಏನ್ ಮಾಡ್ತಿದ್ದಾನೆ? ಓಡೋಗ್ತಿದ್ದಾನೆ. ದೇವ ಸಮೂಹದಲ್ಲಿ ಹೋಗಿ ನನಗಿನ್ನು ಸಾಕಾಯ್ತು, ನನಗೆ ಈ ಜೀವ ಬೇಡ ಅಂತೇಳಿ ಪ್ರಾರ್ಥಿಸ್ತಿದ್ದಾನೆ. ಎಲ್ಲಿ ಆತನ ವೈರಾಗ್ಯ ಎಲ್ಲಿ ಹೋಯ್ತು? ಒಂದು ಹೆಂಗಸಿನ ಮಾತಿಗೆ ಭಯಪಟ್ಟು ಏನ್ ಮಾಡ್ತಾನೆ? ಓಡೋಗ್ತಾನೆ. ಭಯಪಟ್ಟು ಓಡೋಗ್ತಾನೆ. ಆದ್ರೂ ದೇವರು ತನ್ನ ಮಕ್ಕಳನ್ನು ಎಂದಿಗೂ ಏನ್ ಮಾಡೋದಿಲ್ಲ, ಕೈ ಬಿಡೋದಿಲ್ಲ, ನಾಚಿಕೆ ಕೆಟ್ಟು ಹೋಗೋದಕ್ಕೆ ಬಿಡೋದಿಲ್ಲ. ದೇವರಿಗಂದ್ರೆ ಅಷ್ಟು ವೈರಾಗ್ಯವಾಗಿದ್ದತಕ್ಕಂಥ ವ್ಯಕ್ತಿ ಒಂದು ಮಾತನ್ನು ಕೇಳಿ ದೇವರಿಗೆ ಭಯಪಟ್ಟಲ್ಲ, ಮನುಷ್ಯನಿಗೆ ಭಯಪಟ್ಟು ಏನ್ ಮಾಡ್ತಾನೆ? ಓಡೋಗ್ತಾನೆ. ಹಾಗಾದ್ರೆ ದೇವರಿಗೆ ಏನು ಮೋಸ ಮಾಡಿದ ರೀತಿಯಾಗಿ ಒಂದು ಪ್ರಾರ್ಥನೆ, ಚಿಕ್ಕ ಪ್ರಾರ್ಥನೆಯಲ್ಲಿ ತನ್ನ ಮಹಿಮೆಯನ್ನು ಬಯಲ್ಪಡಿಸತಕ್ಕಂಥ ದೇವರು ಇಲ್ಲಿ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ವಾ? ಅದದ ದಾವೀದನ ಹೇಳ್ತಾನೆ, ಎಲ್ಲಿ ಹೇಳ್ತಾನೆ? ಗೋಲಿಯಾತನ ಮುಂದೆ ಹೇಳ್ತಾನೆ, ನೀನು ಕತ್ತಿ ಈಟಿ ನಿಂದ ನೀನು ಬರ್ತಿದ್ಯಾ, ನಾನು ನನ್ನ ಕರ್ತನಾದ ಸೇನಾಧಿಪತಿಯಾದ ದೇವರ ನಾಮದಲ್ಲಿ, ಹೆಸರಿನಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ದಾವೀದನು ಗೋಲಿಯಾತ ಆಜಾನುಬಾಹ ಅಂತ ಹೇಳ್ತಾರಲ್ವಾ, ಆಜಾನುಬಾಹ ಅಂತ ಹೇಳ್ತಾರಲ್ವಾ, ಆ ರೀತಿ. ಹೆಂಗೆ ಈ ವೈರಾಗ್ಯ? ಕ್ವೈಟ್ ಯಾವ ರೀತಿಯಾಗಿ? ಈಗ ಈ ಮನುಷ್ಯ 450 ಮಂದಿಯನ್ನು ಕೊಂದವನು ಬರೀ ಒಂದು ಮಾತಿಗೆ ಏನ್ ಮಾಡ್ತಿದ್ದಾನೆ? ಅದು ಡೈರೆಕ್ಟ್ ಆಗಿ ಬಂದಿಲ್ಲ, ಆಳುಗಳ ಕೈಲಿ ಹೇಳಿ ಕಳಿಸ್ತಾಳೆ ಅಷ್ಟೇ. ನಾವು ಅದೇ ರೀತಿಯಾಗಿದ್ದ ಏನ್ ಮಾಡ್ತೀರಿ? ಭಯಪಟ್ಟು ನೀವ್ ಹೇಳಿದ್ದೆ ಓಕೆ, ನೀವ್ ಹೇಳಿದಾಗೆ ಮಾಡ್ತೇನೆ, ಸರೆಂಡರ್ ಆಗ್ಬಿಡ್ತೀರಿ ನಾವು. ಆದ್ರೆ ಈ ಮನುಷ್ಯ ಸರೆಂಡರ್ ಆಗಿಲ್ಲ, ಅದು ತಪ್ಪಿಸ್ಕೊಂಡು ಓಡೋಗ್ತಾನೆ. ಹೋಗಿ ದೇವ ಸಮೂಹದಲ್ಲಿ ನನಗೆ ಸಾಕು, ಇನ್ ಬೇಡ ನನ್ನ ಜೀವನ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಈ ವ್ಯಕ್ತಿಯನ್ನು ಇಟ್ಟು ದೇವರು ಮಾಡ್ತಕ್ಕಂಥ ಕಾರ್ಯಗಳು ಇನ್ನೂ ಬೇಕಾದಷ್ಟಿದೆ, ಅನೇಕವಾಗಿದೆ. ಒಂದು ವೇಳೆ ಆಲೋಚನೆಯಲ್ಲಿ ಇದ್ದೀರಾ ನೀವು, ನನಗೆ ಸಾಕಿನ ಜೀವನ, ನಾನಿದ್ದು ಏನ್ ಸಾಧಿಸ್ಬೇಕು, ಒಂದು ವೇಳೆ ಆಲೋಚನೆ ಇದೆಯಾ? ಇಲ್ಲ ಪ್ರಿಯವಾದವರೇ, ದೇವರು ನಿಮ್ಮನ್ನಿಟ್ಟು ಒಂದು ದೊಡ್ಡ ಕಾರ್ಯ ಮಾಡ್ಬೇಕಂತ ಹೇಳಿದ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ, ನಿಮ್ಮನ್ನು ತಿಳಿದುಕೊಂಡಿದ್ದಾರೆ, ನಿಮ್ಮನ್ನು ರೂಪಿಸಿದ್ದಾರೆ, ನಿಮ್ಮ ತಾಯಿ ಗರ್ಭದಿಂದ ನಿಮ್ಮನ್ನು ಬೇರ್ಪಡಿಸಿಕೊಂಡಿದ್ದಾರೆ. ದೇವಚನವೇ, ತನಗೋಸ್ಕರ ಒಂದು ವೇಳೆ ನಿಮ್ಮ ಅನಿಸಿಕೆ ಆ ರೀತಿಯಾಗಿರ್ಬೇಕು, ನಾನು ಇಷ್ಟೊಂದು ಕಷ್ಟಗಳು ಪಟ್ಟೆ, ಇಷ್ಟೊಂದು ಅವಮಾನ, ಇಷ್ಟೊಂದು ನಿಂದನೆ, ನನ್ನ ಒಡ ಹುಟ್ಟಿದವರೇ ನನ್ನ ಕೈ ಬಿಟ್ರು, ನನಗೆ ಯಾರು ಇಲ್ಲ, ನಾನು ಇರೋದಕ್ಕಿಂತಲೂ ಸಾಯೋದೇ ವಾಸಿ ಅಂದೇಳಿ ಪ್ರಶ್ನೆ ಮಾಡಿಕೊಂಡು ನಿಮಗೋಸ್ಕರ ಈ ವಾಕ್ಯ, ನಿಮಗೋಸ್ಕರ ದೇವರಿದ್ದಾರೆ, ಜೀವವುಳ್ಳ ದೇವರು. ನೀವು ಮಾತಾಡ್ತಕ್ಕಂಥ ಮಾತನ್ನು ಕೇಳ್ತಕ್ಕಂಥ ದೇವರು, ನಿಮ್ಮ ಕೂಗನ್ನು ಕೇಳ್ತಕ್ಕಂಥ ದೇವರು, ನಿಮ್ಮ ಕಣ್ಣೀರನ್ನು ಕಾಣ್ತಕ್ಕಂಥ ದೇವರು, ಅವರು ಜೀವ ಉಳ್ಳತಕ್ಕಂಥವರು. ನಿನ್ನ ತಂದೆ ತಾಯಿ ನಿನ್ನನ್ನು ತೊರೆದು ಬಿಟ್ಟರು,
ನಾನು ನಿನ್ನನ್ನು ಸೇರಿಸಿಕೊಳ್ತಿದ್ದ ಹೇಳ್ತಕ್ಕಂಥ ದೇವರು. ನಿನ್ನನ್ನು ಎಲ್ಲರೂ ಕೈ ಬಿಟ್ಬಿಟ್ಟಿದಾರ, ನಿನಗಂತಲ್ಲಿ ಯೇಸು ಇದ್ದಾರೆ. ನಿನ್ನನ್ನು ಪರಾಂಬರಿಸೋದಕ್ಕೋಸ್ಕರ ಯೇಸು ಅಂತ ಹೇಳ್ತಕ್ಕಂಥ ಒಬ್ಬ ದೇವರಿದ್ದಾರೆ. ಆತನು ಜೀವವುಳ್ಳ ದೇವರು, ಆತನು ಸರ್ವವ್ಯಾಪಿ, ಸರ್ವ ಸೃಷ್ಟಿಕರ್ತನು. ಆತನಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲವೇ ಇಲ್ಲ. ದೇವಚನವೇ, ಈ ವಾಕ್ಯಗಳನ್ನು ಕೇಳಿಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಒಂದು ಶುಭ ಸಂದೇಹ. ಒಂದು ವೇಳೆ ನೀವು ಎಲ್ಲರಿಂದಲೂ ಕೈ ಬಿಡಲ್ಪಟ್ಟ ಸ್ಥಿತಿಯಾಗಿ ನಿರ್ಗತಿಕರಾಗಿ ನನ್ನ ಜೀವ ಬೇಡ ಅಂದೇಳಿ ನಿಮಗೆ ನೀವೇ ಕಹಿಯಾಗಿರ್ಬೋದು, ನಿಮಗೋಸ್ಕರ ಈ ವಾಕ್ಯ. ನಿಮ್ಮನ್ನು ಪರಾಂಬರಿಸೋದಕ್ಕ ಒಂದು ಅಸ್ತ್ರ ಇದೆ, ಅದು ಕರ್ತನಾದ ಯೇಸು ಕ್ರಿಸ್ತನ ಅಸ್ತ್ರ. ನಿಮ್ಮನ್ನು ಪರಾಂಬರಿಸೋದಕ್ಕೆ ಒಂದು ಕರ ಇದೆ, ಆ ಕರ ಕರ್ತನಾದ ಯೇಸು ಕ್ರಿಸ್ತನ ಕರ, ಗಾಯಗೊಂಡ ಕರ, ನಿಮ್ಮನ್ನು ಗುಣಪಡಿಸ್ತಕ್ಕಂಥ ಕರ, ನಿಮ್ಮನ್ನು ಬಲಪಡಿಸ್ತಕ್ಕಂಥ ಕರ. ದೇವ ಸಮೂಹದಲ್ಲಿ ಆ ರೀತಿಯಾಗಿ ಅಪೇಕ್ಷಿಸುವಾಗಲೂ ದೇವರು ತನ್ನ ದೂತನನ್ನು ಕಳಿಸಿ ಅವನನ್ನು ಯಾವ ರೀತಿಯಾಗಿ ಪರಾಮರ್ಶಿಸ್ತಂದೇಳಿ ನೀವು 7ನೇ ವಾಕ್ಯ 8ನೇ ವಾಕ್ಯ 9ನೇ ವಾಕ್ಯ ಮನೆಯಲ್ಲಿ ಓದ್ಕೊಳ್ರಿ. ಓದ್ತು ಅಂತ ಹೇಳಿದ್ರೆ ಅದರಲ್ಲಿ ಬರೆಯಲ್ಪಟ್ಟಿದೆ, ದೇವದೂತನು ಅವನ ಮರದ ಅಡಿಯಲ್ಲಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ತಟ್ಟಿ ಎಬ್ಬರಿಸಿ ಊಟ ಮಾಡು ಅಂದೇಳಿ ಏನು ಮಾಡ್ತಾರೆ, ನಿನ್ನ ಶಕ್ತಿ ಕಮ್ಮಿ ನೀನೇನು ಮಾಡಬೇಕು, ಪ್ರಯಾಣ ಮಾಡಬೇಕು. ನಿಮ್ಮ ಜೀವನದಲ್ಲಿಯೂ ಸಹ ನಿಮ್ಮ ಶಕ್ತಿಗೂ ಮೀರೆ ಅಂದ್ರೆ ನಿಮ್ಮ ಮಾನಸಿಕ ಶಕ್ತಿಗೂ ಮೀರಿ ನೀವು ಆತ್ಮಿಕದಲ್ಲಿ ಏನು ಮಾಡಬೇಕು, ನೀವು ಪ್ರಯಾಣವನ್ನು ನಡೆಸಬೇಕಾಗಿದೆ. ಅದರಿಂದ ಜೀವ ಆಹಾರ, ನಾನೇ ಜೀವ ರೊಟ್ಟಿ ಅಂತ ಹೇಳ್ತಾರಲ್ವಾ, ಆ ಆಹಾರವನ್ನು ನೀವೇನು ಮಾಡಬೇಕು, ಅನುದಿನವೂ ಸಹ ಭುಜಿಸಬೇಕು. ಅಂದೇಳಿದ್ರೇನು, ಆತನ ವಾಕ್ಯಗಳನ್ನು ಓದಬೇಕು, ಅದರ ರಹಸ್ಯಗಳನ್ನು ಅರಿದುಕೊಳ್ಳಬೇಕು. ನೀವು ಆವಾಗ ನಿಮ್ಮ ಆತ್ಮಿಕ ಜೀವನದಲ್ಲಿ ನೀವು ಹೋಗಬೇಕಾಗ್ತಕ್ಕಂಥ ಆ ಗಮ್ಯವನ್ನು ಸೇರೋದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತೆ. ದೇವಚನವೇ, ಆವಾಗ ಸಾಧ್ಯ. ವಾಕ್ಯ ಇಲ್ಲಂದ ಪಕ್ಷದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಬಲಪಡಿಸ್ತಾರೆ ದೇವರು. 2 ಸಾರಿ ತಿಂದು ಮತ್ತೆ ಏನು ಮಾಡ್ತಾನೆ ಮನುಷ್ಯ, ಮತ್ತೆ ಮಲಿಕೊಳ್ತಾನೆ. ಮತ್ತೆ ಅವನನ್ನು ಎಬ್ಬರಿಸಿ ಎದ್ದು ಊಟ ಮಾಡು. ನೀನು ಹೋಗ್ಬೇಕಾಗ್ತಕ್ಕಂಥ ದೂರ ಬಹಳ ದೂರ. 40 ದಿವಸಗಳು ಹಗಲು ರಾತ್ರಿಯಾಗಿ ಮನುಷ್ಯನೇನು ಮಾಡ್ತಾನೆ, ಪ್ರಯಾಣ ಮಾಡೋದು ಅಂತೇಳಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದೇವಜನವೇ, ನೀವು ವೈರಾಗ್ಯವಾಗಿ ಒಂದೇ ಒಂದು ಕ್ಷಣ ಪ್ರಾರ್ಥನೆ ಮಾಡಿದ್ರು ಅದರ ಬಲವನ್ನು ಖಂಡಿತವಾಗಲೇ ಕರ್ತನಾದ ದೇವರು ನಿಮಗೆ ಕೊಡೋದಕ್ಕೆ ಆತನ ಶಕ್ತನು. ನೀನು ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣುವಿ. ನೀನು ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣ್ತಿ. ಒಂದು ವೇಳೆ ಇದುವರೆಗೂ ನೀನು ಈ ಲೋಕವನ್ನು, ಲೋಕದ ಕಾರ್ಯಗಳನ್ನು, ಲೋಕದಲ್ಲಿ ದೇವರ ಮೂಲಕವಾಗಿ ರೂಪಿಸಲ್ಪಟ್ಟ ಸೃಷ್ಟಿಸಲ್ಪಟ್ಟ ಸೃಷ್ಟಿಗಳನ್ನು ಅದರಲ್ಲಿ ನೀನು ಒಂದು ವೇಳೆ ಭರವಸೆ ಇಟ್ಟಿರ್ಬೋದು, ಅವುಗಳನ್ನು ನಂಬಿರ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನನ್ನು ನಂಬಿದವರು ನನ್ನ ಎಂದಿಗೂ ಸಹ ಏನು ಮಾಡೋದಿಲ್ಲ, ಕೈ ಬಿಡೋದಿಲ್ಲ ಅಂತೇಳಿ. ಕೈ ಬಿಡೋದಿಲ್ಲ ಅಂತೇಳಿ. ನಿನ್ನ ನಂಬಿದ ಎಲ್ಲ ಕಾರ್ಯಗಳು ನಿನ್ನನ್ನು ಕೈ ಬಿಟ್ಟಿದ್ರು ಕರ್ತನಾದ ಯೇಸು ನಿಮ್ಮನ್ನು ಕುರಿತು ಹೇಳ್ತಾರೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅಂತೇಳಿ. ನನ್ನ ಅಂಗೈನಲ್ಲಿ ಚಿತ್ರಿಸಿಕೊಂಡಿದ್ದೀನಿ ಅಂತೇಳಿ. ಎತ್ತ ತಾಯಿ ತನ್ನ ಮಗುವನ್ನು ಮರೆತಾಳು, ನಾನು ನಿನ್ನನ್ನು ಮರೆಯೋದಿಲ್ಲ, ನನ್ನ ಅಂಗೈನಲ್ಲಿ ಚಿತ್ರಿಸಿಕೊಂಡಿದ್ದೀನಿ ಅಂತಲೇ. ಆತನ ಕೈಯಲ್ಲಿ ಇರುವಾಗ ನಮ್ಮನ್ನು ಯಾರಿಂದಲೂ ಏನು ಮಾಡೋದಕ್ಕಾಗೋದಿಲ್ಲ, ಮುಟ್ಟೋದಕ್ಕಾಗೋದಿಲ್ಲ. ಒಂದು ವೇಳೆ ಅನೇಕ ರೀತಿಯಾಗಿ ನಿಮಗೆ ಭಯಪಡಿಸಿರ್ಬೋದು, ಭಯವನ್ನು ಹುಟ್ಟಿಸಿರ್ಬೋದು. ಅದನ್ನು ಎಲ್ಲಿದ್ದೀರಿ, ಆತನ ಕರಗಳಲ್ಲಿ ಇದ್ದೀರಿ, ಆತನ ಹಸ್ತದ ಒಳಗೆ ಇದ್ದೀರಿ. ಹಸ್ತದಿಂದ ನಿಮ್ಮನ್ನು ತೆಗೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೇವಚನವೇ, ಯಾರಿಂದಲೂ ಆಗೋದಿಲ್ಲ. ಅವಾಗ ಯಾವ ಸ್ಥಳದಲ್ಲಿ ನೀವು ಭಯಪಟ್ಟಿದ್ದೀರೋ, ಯಾವ ಕಾರ್ಯಕ್ಕೆ ನೀವು ಭಯಪಟ್ಟಿದ್ದೀರೋ ಅದಕ್ಕೆ ನೀವೇನು ಮಾಡ್ರಿ, ಸೈತಾನನಿಗೆ ನೀವು ಇದನ್ನಿಲ್ರಿ, ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ.
ಹೋಗುವನಂತೇಳಿ ಬರೆಯಲ್ಪಟ್ಟಿದೆ. சாத்தானுக்கு எதிர்த்து நில்லுங்கள், அப்பொழுது அவன் உங்களை விட்டு ಓಡಿ ಹೋಗುವನು. ಈ ಲೋಕದ ಕಾರ್ಯಗಳೆಲ್ಲ ಅಷ್ಟೇ, ಅದು ಏನೇ ಬಂದರೂ ಸರಿ ಅವುಗಳಿಗೆ ನಾವೇನು ಮಾಡಬೇಕು? ಸವಾಲಾಗಬೇಕು. ನಾನು ಆರಾಧಿಸ್ತಕ್ಕಂಥ ದೇವರು ಜೀವವುಳ್ಳವರು, ನನ್ನನ್ನು ಬಿಡಿಸೋದಕ್ಕೆ, ನನ್ನನ್ನು ಉದ್ಧರಿಸೋದಕ್ಕೆ ಆತನು ಶಕ್ತನು. ಅವೈರಾಗ್ಯ ನಮ್ಮಲ್ಲಿ ಬೇಕು, ಅವೈರಾಗ್ಯ ನಮ್ಮಲ್ಲಿ ಬೇಕು. ಪೌಲ್ ಹೇಳ್ತಾನೆ, ನನ್ನನ್ನು ಬಲಪಡಿಸೋ ಕ್ರಿಸ್ತುವಿನಿಂದ ನನಗೆ ಎಲ್ಲ ಮಾಡೋದಕ್ಕೆ ಬಲ ಉಂಟು. ನಮ್ಮನ್ನು ಬಲಪಡಿಸ್ತಕ್ಕಂಥವರು ಕರ್ತನಾದ ಯೇಸು ಕ್ರಿಸ್ತು ಮಾತ್ರನೇ ದೇವಚನವೇ. ಎಲ್ಲ ಸಂದರ್ಭಗಳಲ್ಲಿಯೂ ನಾವು ಸೋತವಾದ ಸಂದರ್ಭದಲ್ಲಿಯೂ ನಮ್ಮನ್ನು ಬಲಪಡಿಸೋದು ಆತನ ವಾಕ್ಯ. ನಾವು ಕಣ್ಣೀರಲ್ಲಿರುವಾಗ ನಮ್ಮ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು ಆತನ ವಾಕ್ಯ. ಆ ವಾಕ್ಯಕ್ಕೆ ಅಷ್ಟೊಂದು ಮಹಿಮೆ ಉಂಟು, ಅಷ್ಟೊಂದು ಶಕ್ತಿ ಉಂಟು ದೇವಚನವೇ. ಅದ ಕೀರ್ತನೆ 107 ನಾವು ನೋಡ್ತಂತ ಹೇಳಿದ್ರೆ, ನಾನು ನನ್ನ ವಾಕ್ಯವನ್ನು ದೂತನೋ ಎಂಬಂತೆ ಕಳಿಸಿ ನಾನು ನಿಮ್ಮನ್ನು ಗುಣಪಡಿಸ್ತೇನೆ ಅಂತೇಳಿ. ವಾಕ್ಯಕ್ಕೆ ನಾವು ಅಷ್ಟೊಂದು ಮೊದಲನೇ ಸ್ಥಾನವನ್ನು ಕೊಡ್ತಕ್ಕಂಥವರಾಗಿರ್ಬೇಕು. ಎರಡನೇ ವ್ಯಕ್ತಿ ಯೋನ. 1ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಯೋನ 1ನೇ ಅಧ್ಯಾಯ 3ನೇ ವಾಕ್ಯ. அப்பொழுது யோனா கர்த்தருடைய சமூகத்தை விட்டு போதும் ಕನ್ನಡದಲ್ಲಿ ಓದಿಮ್ಮ. ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತರ್ಷೀಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಗೆ ಇಳಿದು ಅಲ್ಲಿ ತರ್ಷೀಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತರ್ಷೀಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರನ್ನೇ ಅದನ್ನು ಹತ್ತಿದನು. ಹಲ್ಲೆಲೂಯಾ. ಅಂದ್ರೆ ದೇವ ಸಮೂಹವನ್ನು ಬಿಟ್ಟು ಏನ್ ಮಾಡ್ತಾನೆ? ಹೋಗ್ಬೇಕಂದೇಳಿ ಅವನ ಆಲೋಚನೆ ಬರುತ್ತೆ. ಯಾಕೆ ಕಾರಣ? ಏನು ಕಾರಣ? ದೇವರ ಹೇಳ್ತಾರೆ, ನೀನು ಹೋಗು. ಎಲ್ಲಿಗೋಗು? ನೆನಿವೇಕ್ಕೆ ಹೋಗು. ನೆನಿವೆ ಪಟ್ಟಣವನ್ನು ನಾನು 40 ದಿವಸದಲ್ಲಿ ಅಳಿಸ್ಬಿಡ್ತೀನಿ ಅಂತೇಳಿ ಆ ಜನರಿಗೆ ಹೋಗಿ ಹೇಳು ಅಂತೇಳಿ ದೇವರು ಹೇಳ್ತಾರೆ. ಆದರೆ ಈ ವ್ಯಕ್ತಿ ದೇವರ ವಾಕ್ಯವನ್ನು ಯಾಕೆ ಇಲ್ಲಿ ಉಲ್ಲಂಘಿಸ್ತಾನೆ? ಯಾಕೆ ಓಡಿ ಹೋಗ್ತಾನೆ? ಏನು ಕಾರಣ? ಓದ್ರಿ ವಾಕ್ಯ ಓದ್ರಿ. 3ನೇ ಅಧ್ಯಾಯ 10ನೇ ವಾಕ್ಯ ಓದ್ರಿ. 9, 10 2 ವಾಕ್ಯಗಳನ್ನು ಓದ್ರಿ. ಕನ್ನಡದಲ್ಲಿ ಓದಿಮ್ಮ. ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೇವೆಂಬುದನ್ನು ನಿನೆವೆಯೆಲ್ಲ ಸಾರಿಸಿದನು. ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ನಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದನು, ಕೇಡನ್ನು ಮಾಡದೆ ಬಿಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಯೋನ ಓಡಿ ಹೋಗ್ತಾನಂದ್ರೆ, ಅವ್ರ ಮನ ಮರುಗುವ ದೇವರು ಯಾವಾಗ? ಅವ್ರಿಗೆ ಸರೆಂಡರ್ ಆಗುವಾಗ. ನೀವು ಅದಕ್ಕೆ ಮುಂದಿನ ಭಾಗವನ್ನು ನೀವು ನೋಡ್ತಾ ಅಂತ ಹೇಳಿದ್ರೆ, ದೇವರಾದ್ರೂ ಅವನನ್ನು
ಬಿಟ್ಟಿಲ್ಲ. ಅವನ ಮೂಲಕವಾಗಿ ದೇವರು ಏನು ಮಾಡಬೇಕಂದೇಳಿ ತಿಳಿದುಕೊಂಡಿದ್ರು ಅದೇ ವ್ಯಕ್ತಿನ ಕರ್ಕೊಂಡು ಬಂದವಾಗ ಆ ಪಟ್ಟಣ ಎಂಥ ಪಟ್ಟಣ ಅಂತೇಳಿ ನೀವು 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ ಮಹಾ ದೊಡ್ಡ ಪಟ್ಟಣ ಅಂತೇಳಿ ಬರೆಯಲ್ಪಟ್ಟಿದೆ. 3 ದಿವಸ ಹಗಲು ರಾತ್ರಿಯಾಗಿ ಪ್ರಯಾಣ ಮಾಡಿದ್ರೆ ಎಷ್ಟು ಆ ವ್ಯಕ್ತಿ ಎಷ್ಟು ದೂರ ಹೋಗ್ತಾನೋ ಅಷ್ಟು ವಿಶಾಲವಾದದ್ದು. ಆದರೆ ಒಂದೇ ಒಂದು ದಿವಸ ಏನು ಮಾಡ್ತಾನೆ, ಪ್ರಯಾಣ ಮಾಡಿ ನಡೆದು ಯೆಹೋವನು ಈ ಪಟ್ಟಣವನ್ನು ಏನು ಮಾಡ್ತಾನೆ, 40 ದಿವಸದಲ್ಲಿ ಅಳಿಸ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಅಷ್ಟೇ. ಇದನ್ನು ಕೇಳಿದ ಕೂಡಲೇ ಆ ನೆನಿವೆ ಪಟ್ಟಣದ ಜನರು ಮಾತ್ರ ಅಲ್ಲ, ಅರಸನೇ ತಾನಿದ್ದತಕ್ಕಂಥ ಸ್ಥಾನವನ್ನು ಬಿಟ್ಟು ಅವನ ವಸ್ತ್ರಗಳನ್ನು ತೆಗೆದಾಕಿ ಗೋಣಿತಟ್ಟನ್ನು ಕಟ್ಟಿಕೊಂಡು ಅವನೇನು ಮಾಡ್ತಾನೆ, ಉಪವಾಸವನ್ನು ಗೊತ್ತು ಮಾಡ್ತಾನೆ. 3 ದಿವಸ ಉಪವಾಸ ಅಂದರೆ ಎಂಥದ್ದು? ನಾವು ಉಪವಾಸ ಯಾವ ರೀತಿಯಾಗಿರ್ತೀರಿ? ಒಂದೊಂದು ತಾಸಕ ನೀರು, ಟೀ, ಜ್ಯೂಸ್, ಹಣ್ಣು ತಿಂದರೆ ಏನಾಗೋದಿಲ್ಲ, ಉಪವಾಸ ಇದ್ದಾಗ ತಿನ್ಕೊಳ್ರಿ, ಹಾಗೆ ತಾನೆ? ಅಲ್ಲಿ ನೀವು ನೋಡ್ತಂತೇಳಿದ್ರೆ ಚಿಕ್ಕವ್ರು ಮೊದಲುಕೊಂಡು ದೊಡ್ಡವ್ರ ತನಕ ಪಶುಗಳು ಏನನ್ನು ರುಚಿ ನೋಡಬಾರ್ದು ಅಂತೇಳಿ ಬರೆಯಲ್ಪಟ್ಟಿದೆ. ಮೀನ್ಸ್ ಏನು, ನೀರು ಸಹ ಅವರು ಕುಡಿದಿರೋದು 3 ದಿವಸ. ಸಾಧ್ಯನಾ? ಆಗ ಅವ್ರಿಗೆ ಎಷ್ಟೊಂದಾಗಿ ದೇವರಿಗೆ ಭಯಪಟ್ಟ. ಅವನು ಹೇಳ್ತಾನೆ 9ನೇ ವಾಕ್ಯದಲ್ಲಿ, ಒಂದು ವೇಳೆ ದೇವರು ಮನಸ್ಸಾಂತರ ಪಟ್ಟು ನಮ್ಮ ಮೇಲೆ ಕರುಣೆ ತೋರಿಸಿ ನಮಗೆ ಒಂದು ವೇಳೆ ಜೀವ ಕೊಟ್ಟರನ್ನು ಕೊಡ್ಬೋದು ಅನ್ನೋ ಭರವಸೆಯನ್ನು ದೇವರು ನೋಡಿದ್ರು. ಅದು ಮಾತ್ರ ಅಲ್ಲ, ಅವರ ವೈರಾಗ್ಯವನ್ನು ನೋಡಿದ್ರು. ದೇವರಿಗಂದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿದ ಕಾರ್ಯಗಳನ್ನು ನೋಡಿದ್ರು. ಆದರೆ ಯೋನ ಅವನು ಹೇಳ್ತಾನೆ, ನೀವು 4ನೇ ಅಧ್ಯಾಯವನ್ನು ಓದ್ತಂತ ಹೇಳಿದ್ರೆ, ದೇವರೇ ನೀನು ಈಗ ಮಾಡ್ತೀಯ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತು. ಅಂದರೆ ಈಗ 2 ರೀತಿಯಾದ ಅವನಿಗೆ ಭಯ ಏನಂದ್ರೆ, ಒಂದು ವೇಳೆ ನಾನು ಹೇಳಿದ್ದು ನಡೆದಿಲ್ಲ ಅಂದರೆ ನೆನಿವೆ ಪಟ್ಟಣದ ಜನರು ನನ್ನನ್ನು ಕೊಂದಾಕ್ತಾರೆ ಅಂತೇಳಿ ಒಂದು ಭಯ. ಇನ್ನೊಂದು, ದೇವರು ಖಂಡಿತವಾಗ್ಲೂ ಮನ ಮರುತ್ತಾರೆ ಅನ್ನೋದು. ಇದ್ರು ದೇವರು ಎಂಥವರು, ಯಾವ ರೀತಿಯಾಗಿದ್ರು, ಅವರು ಹೇಳಿದ್ದಕ್ಕೆ ನಾವೇನು ಮಾಡಬೇಕು? ತಮ್ಮನ್ನು ಒಪ್ಪಿಸಿಕೊಡ್ಬೇಕು. ಅವನು ಓಡಿದ್ದರ ನಿಮಿತ್ತವಾಗಿ ಅವನು ಒಬ್ಬನು ಬಾಧೆ ಇಲ್ಲ, ಅವನೊಂದಿಗೆ ಇದ್ದವ್ರು ಕೆಲ್ರಿಗೂ ಬಾಧೆ, ನಷ್ಟ, ಕಷ್ಟ ಎಲ್ಲ ಸಂಭವಿಸುತ್ತೆ. ಅದೇ ರೀತಿಯಾಗಿ ದೇವ ಸಮೂಹದಲ್ಲಿ ಬಿಟ್ಟು ನಾವು ಹೋಗ್ಬೇಕಂದೇಳಿ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಮಾತ್ರ ಅನಾರೋಗ್ಯ ಇಲ್ಲ, ನಮ್ಮ ಕುಟುಂಬಕ್ಕೆ ಅದು ದೊಡ್ಡ ಅನಾರೋಗ್ಯ ಆಗುತ್ತೆ. ಕುಟುಂಬ ಅಂತ ಹೇಳ್ತಕ್ಕಂಥ ಈ ಸಭೆಕ ಅನಾರೋಗ್ಯ ಆಗುತ್ತೆ ಒಬ್ಬರ ನಿಮಿತ್ತವಾಗಿ. ಸೊ ದೇವ ಸಮೂಹವನ್ನು ನಾವು ಬಿಡ್ಬೇಕಂದ ಕೂಡಲೇ ಇಷ್ಟು ಕಷ್ಟಗಳು, ನಷ್ಟಗಳು ಬರ್ತದೆ ಅಂತ ಹೇಳಿದ್ರೆ, ಬಿಟ್ಟು ಹೋಯ್ತು ಅಂತ ಹೇಳಿದ್ರೆ ಏನು ನಡೀತು ಅಂತ ಸ್ವಲ್ಪ ಆಲೋಚನೆ ಮಾಡಿಕೊಳ್ರಿ ದೇವಜನವೇ. ಆಗ ದೇವ ಸಮೂಹಕ್ಕೆ ಅದು ಏನೇ ಬಂದರೂ ಸರಿ, ದೇವರಿಗಂದಲ್ಲಿ ನಾವು ವೈರಾಗ್ಯಗೊಳ್ಬೇಕು. ಎಲ್ಲ ಕಾರ್ಯಗಳಲ್ಲೂ ಅಷ್ಟೇ. ಶಾದ್ರಾಕ್, ಮೇಷಕ್, ಆಬೇದ್ನೆಗೋ ವೈರಾಗ್ಯ ಕೊಡ್ರು. ಎಂದ್ರಲ್ಲಿ ಆಹಾರದಲ್ಲಿ ಸಹ ದೇವರಿಗಂದಲ್ಲಿ ಇಟ್ಕೊಂಡ್ರು. ಅವರು ರಾಜನ ಭುಜಿಸ್ತಕ್ಕಂಥ ತಿಂದು ನಾವು ನಮ್ಮನ್ನು ಕೊಲೆ ಮಾಡಿಕೊಳ್ಳಲಾರು, ಅಶುದ್ಧ ಮಾಡಿಕೊಳ್ಳಲಾರು ಅಂತ ಹೇಳ್ತಾರೆ. ವೈರಾಗ್ಯವನ್ನು ನೋಡಿ ದೇವರು ಆ ಕಂಚಿಕೆಯ ಮನಸ್ಸಿನಲ್ಲಿ ಸಹ ಅವ್ರಿಗೆ ಏನ್ ಮಾಡ್ತಾರೆ, ದಯೆಯನ್ನು ಕಟ್ಟಿರ್ತಾರೆ ದೇವಜನವೇ. ಅದೇ ರೀತಿಯಾಗಿ ನೀವು ವೈರಾಗ್ಯವಾಗಿ ದೇವಗಂಧದಲ್ಲಿ ಇರುವಾಗ ಯಾವ ಕಾರ್ಯ ಅಸಾಧ್ಯನೋ ಆ ಕಾರ್ಯಗಳನ್ನು ಮಾಡೋದಕ್ಕೆ ಕರ್ತನ ಶಕ್ತನಾಗಿರ್ತಾರೆ ದೇವಜನವೇ. ನಾವೆಲ್ಲರೂ ಇದ್ದೀನಲ್ಲೋಣ, ಯಾವ ಕಾರ್ಯಗಳಕ್ಕೋಸ್ಕರ ನೀವು ಭಯಪಟ್ಟಿದ್ದೀರಿ, ಯಾವ ಕಾರ್ಯಗಳಕ್ಕೋಸ್ಕರ ನೀವು ಎದುರಿ ದೇವರನ್ನು ಮರ್ತಿದ್ದೀರಿ, ದೇವರಿಗೆ ಮೋಸ ಮಾಡ್ತಿದ್ದೀರಿ, ಎಲ್ಲರೂ ಇದನ್ನಿಲ್ಲೋಣ. ದೇವರ ಸಮ್ಮುಖಕ್ಕೆ ನಮ್ಮನ್ನು ಒಪ್ಪಿಸೋಣ. ಎಲ್ಲರೂ ಬಾಯಿಗಳನ್ನು ತೆರೆದು ಯಾವ್ಯಾವ ಕಾರ್ಯದಲ್ಲಿ ಭಯಪಟ್ಟು, ಏನೇನಕ್ಕೋಸ್ಕರ ಭಯಪಟ್ಟು ನೀವು ದೇವರನ್ನು ಬಿಟ್ಟು ನಿಂತಿದ್ದೀರಿ, ದೇವರಿಗೆ ಮೋಸ ಮಾಡಿದ್ದೀರಿ, ಸ್ವಲ್ಪ ಆಲೋಚನೆ ಮಾಡ್ತೀರಾ?
ಯಾವ್ಯಾವ ಕಾರ್ಯಗಳಲ್ಲಿ, ಯಾವ್ಯಾವ ಸಂದರ್ಭಗಳಲ್ಲಿ ನೀವು ದೇವರನ್ನು ಬಿಟ್ಟು ಹಿಂಜರಿದಿದ್ದೀರಿ? ಅಥವಾ ಯಾರ ಮಾತನ್ನು ಕೇಳಿ ನೀವು ಭಯಪಟ್ಟು ದೇವ ಸಮೂಹವನ್ನು ಬಿಟ್ಟು ಓಡಿ ಹೋಗಿ ಹಿಲಿಯಾನ ರೀತಿಯಾಗಿ ದೇವರ ನನಗೆ ಜೀವ ಸಾಕು ಅಂದಲ್ಲಿ ಒಂದು ವೇಳೆ ಅಂತ್ಯಕ್ಕೆ ಒಂದು ವೇಳೆ ನೀವು ಬಂದಿದ್ದೀರಾ? ನಿಮ್ಮನ್ನು ನೋಡಿ ದೇವರು ಹೇಳ್ತಿದಾರ, ನಾನು ನಿನ್ನನ್ನು ತಿಳಿದುಕೊಂಡದ್ದು, ನಿನ್ನನ್ನು ಆರಿಸಿಕೊಂಡಿದ್ದು, ನಿನ್ನನ್ನು ರೂಪಿಸಿದ್ದು ನಿನ್ನ ಮೂಲಕವಾಗಿ